ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಸ್ನೇಹಿತರೆ. ಈ ಪವಿತ್ರ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗೋ ಸಮಯ ಬಂದಿದೆ. ಈ ವಿಡಿಯೋ ಶುರು ಮಾಡೋ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇಟ್ಟು ಕಮೆಂಟ್ನಲ್ಲಿ ಒಂದು ಮಾತು ಬರೆಯಿರಿ. ಓಂ ಶ್ರೀ ಲಕ್ಷ್ಮೀ ದೇವಿ ಕೃಪೆ ಇರಲಿ. ನೀವಿದನ್ನು ನಂಬಿಕೆಯಿಂದ ಬರೆಯುತ್ತಿದ್ದರೆ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಸಂಪರ್ಕ ಹೊಂದುತ್ತದೆ. ಸಿಂಹರಾಶಿಯವರೇ, ನೀವೊಂದು ಶಕ್ತಿಶಾಲಿ ಆತ್ಮ. ನೀವು ಎಷ್ಟು ಕಷ್ಟ ಅನುಭವಿಸಿದ್ರೂ ನೀವು ಎಂದಿಗೂ ಹಿಂಜರಿಯೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಓಡಾಡ್ತಿದೆ. ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನಾನು ಕಾಯುತ್ತಿರುವ ಸುದ್ದಿ ಯಾವಾಗ ಬರುತ್ತದೆ? ಇಂದು ನಾನು ಹೇಳೋದು ನಿಮ್ಮ ಹೃದಯಕ್ಕೆ ನೇರವಾಗಿ ತಲುಪುವ ಸತ್ಯ. ಸಿಂಹರಾಶಿಯವರಿಗೆ ಅಚ್ಚರಿ ಸುದ್ದಿ ಬರೋ ಸೂಚನೆ ಈಗಲೇ ಆರಂಭವಾಗಿದೆ. ಸೂಚನೆ 1. ಅಕಸ್ಮಾತ್ ಸಂಪರ್ಕ. ಸಿಂಹರಾಶಿಯವರೇ, ನೀವು ಕಳೆದ ಕೆಲವು ದಿನಗಳಿಂದ ಗಮನಿಸಿದ್ದೀರಾ? ಯಾರೋ ನಿಮಗೆ ಹಳೆಯ ಪರಿಚಯದಿಂದ ಸಂಪರ್ಕ ಮಾಡ್ತಿದ್ದಾರೆ, ಅಥವಾ ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಒಂದು ಮೆಸೇಜ್. ಇದು ಸಾಮಾನ್ಯವಲ್ಲ, ಇದು ಬ್ರಹ್ಮಾಂಡದ ಸೂಚನೆ. ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೆರೆದಿದೆ. ಈ ಸಂಪರ್ಕದಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ ಬರುತ್ತದೆ. ಸೂಚನೆ 2. ಮನಸ್ಸಿನಲ್ಲಿ ಶಾಂತಿ. ಇತ್ತೀಚೆಗೆ ನಿಮ್ಮ ಮನಸ್ಸು ಸ್ವಲ್ಪ ಶಾಂತವಾಗಿದೆ ಅನಿಸ್ತಿದೆಯಾ? ಹಿಂದಿನಂತೆ ಅಷ್ಟು ಆತಂಕ ಇಲ್ಲ, ಏನೋ ಒಳ್ಳೆಯದು ಆಗೋದು ಅನ್ನೋ ಭಾವನೆ. ಇದು ಯಾಕೆ ಗೊತ್ತಾ? ದೇವರ ಕೃಪೆ ನಿಮ್ಮ ಮೇಲೆ ಹರಿದು ಬರುತ್ತಿದೆ. ಈ ಶಾಂತಿ ಒಂದು ದೊಡ್ಡ ಸಂತೋಷದ ಮುಂಚಿನ ಸೂಚನೆ. ಸೂಚನೆ 3. ಹಣದ ದಾರಿ ತೆರೆಯುತ್ತಿದೆ. ಸಿಂಹರಾಶಿಯವರೇ, ನೀವು ಎಷ್ಟು ದಿನಗಳಿಂದ ಹಣದ ಸಮಸ್ಯೆ ಅನುಭವಿಸುತ್ತಿದ್ದೀರಾ? ಆದರೆ ಈಗ ನಿಮ್ಮ ಜೀವನದಲ್ಲಿ ಹಣದ ಹೊಸ ದಾರಿ ತೆರೆದುಕೊಳ್ಳುತ್ತಿದೆ. ಹಳೆಯ ಸಾಲ ಮರಳಿ ಸಿಗಬಹುದು, ಹೊಸ ಕೆಲಸ ಅಥವಾ ಅವಕಾಶ ಸಿಗಬಹುದು. ಈ ಅಚ್ಚರಿ ಸುದ್ದಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಸೂಚನೆ 4. ಕನಸುಗಳಲ್ಲಿ ದೇವರ ಸೂಚನೆ. ನೀವು ಇತ್ತೀಚೆಗೆ ಕನಸುಗಳಲ್ಲಿ ಏನಾದರೂ ವಿಶೇಷ ನೋಡಿದ್ದೀರಾ? ದೇವರ ದೇವಸ್ಥಾನ, ಬೆಳಕು, ಹೂಗಳು. ಇದು ನಿಮ್ಮ ಕಲ್ಪನೆಯಲ್ಲ, ಇದು ದೇವರ ನೇರ ಸಂದೇಶ. ನಿನ್ನ ಸಮಯ ಬಂದಿದೆ ಅಂತ ದೇವರು ಹೇಳ್ತಿದ್ದಾರೆ. ಸೂಚನೆ 5. ಸಂಬಂಧಗಳಲ್ಲಿ ಬದಲಾವಣೆ. ಸಿಂಹರಾಶಿಯವರೇ, ಒಂದು ಕ್ಷಣ ನಿಮ್ಮ ಹೃದಯಕ್ಕೆ ಕೈ ಹಾಕಿ ಕೇಳಿ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಕೆಲವರು ನಿಧಾನವಾಗಿ ದೂರವಾಗ್ತಿದ್ದಾರಾ? ಮಾತು ಕಡಿಮೆಯಾಗ್ತಿದೆ, ಹತ್ತಿರದವರು ಅನ್ಯರಂತೆ ಕಾಣ್ತಿದ್ದಾರೆ. ಇದು ನಿಮಗೆ ನೋವು ಕೊಡ್ತಿದೆ. ಕೆಲವೊಮ್ಮೆ ನೀವು ಒಂಟಿಯಾಗಿದ್ದೀರಿ ಅನ್ನಿಸುತ್ತದೆ. ಆದರೆ ದಯವಿಟ್ಟು ಒಂದು ಸತ್ಯ ಕೇಳಿ, ಇದು ನಷ್ಟ ಅಲ್ಲ, ಇದು ದೈವಿಕ ಯೋಜನೆ. ನಿಮ್ಮ ಜೀವನದಲ್ಲಿ ಇರುವ ತಪ್ಪು ಜನರು ನಿಮ್ಮ ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದರು. ಅವರನ್ನು ದೂರ ಮಾಡೋದು ನಿಮ್ಮ ಆತ್ಮವನ್ನು ರಕ್ಷಿಸುವುದು. ದೇವರು ನಿಮ್ಮ ಜೀವನವನ್ನು ಶುದ್ಧ ಮಾಡುತ್ತಿದ್ದಾರೆ, ಸರಿಯಾದ ಜನರಿಗೆ ಜಾಗ ಸಿದ್ಧ ಮಾಡ್ತಿದ್ದಾರೆ. ಇಂದು ನೀವು ಒಂಟಿಯಾಗಿದ್ದೀರಾ ಅನ್ನಿಸಿದರೂ ನಾಳೆ ನೀವು ಆಶೀರ್ವಾದದಿಂದ ಸುತ್ತುವರಿದಿರ್ತೀರಿ. ನಂಬಿಕೆ ಇಡಿ. ಈ ದೂರವಾಗುವಿಕೆ ಒಂದು ದೊಡ್ಡ ಸಂತೋಷದ ಪ್ರಾರಂಭ. ಸೂಚನೆ 6. ಅಕಸ್ಮಾತ್ ಅವಕಾಶ. ಸಿಂಹರಾಶಿಯವರೇ, ಒಂದು ಕ್ಷಣ ಗಮನದಿಂದ ಕೇಳಿ. ಒಂದು ದಿನ ತುಂಬಾ ಸಾಮಾನ್ಯ ದಿನ ಅನಿಸುತ್ತದೆ, ಆದರೆ ಆ ದಿನವೇ ನಿಮ್ಮ ಜೀವನದ ತಿರುವಾಗಬಹುದು. ಹಠಾತ್ ನೀವು ಊಹಿಸದ ಒಂದು ಅವಕಾಶ ನಿಮ್ಮ ಮುಂದೆ ಬರುತ್ತದೆ. ಒಂದು ಕೆಲಸದ ಅವಕಾಶ, ಒಂದು ಮಹತ್ವದ ಭೇಟಿ, ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳೋ ಕ್ಷಣ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಭಯಪಡುವುದು ಸಹಜ. ನಾನಿದನ್ನು ಮಾಡಬಹುದಾ? ಇದು ಸರಿಯಾದ ನಿರ್ಧಾರನಾ ಅಂತ ಯೋಚಿಸುತ್ತೀರಿ. ಆದರೆ ಸಿಂಹರಾಶಿಯವರೇ, ಈ ಒಂದು ಮಾತು ಮರೆಯಬೇಡಿ. ಈ ಅವಕಾಶ ಯಾದೃಚ್ಛಿಕ ಅಲ್ಲ, ಇದು ದೇವರ ಕೊಡುಗೆ. ನೀವು ಒಂದು ಹೆಜ್ಜೆ ಧೈರ್ಯದಿಂದ ಇಟ್ಟರೆ ನಿಮ್ಮ ಜೀವನವೇ ಹೊಸ ದಿಕ್ಕಿಗೆ ಹೋಗುತ್ತದೆ. ಇಂದು ಸಣ್ಣದಾಗಿ ಕಾಣುವ ಈ ಅವಕಾಶ ನಾಳೆ ನಿಮ್ಮ ದೊಡ್ಡ ಯಶಸ್ಸಿನ ಕಾರಣವಾಗುತ್ತದೆ. ಆದ್ದರಿಂದ ಭಯಬಿಡಿ, ಧೈರ್ಯ ಹಿಡಿ. ನಿಮ್ಮ ಜೀವನ ಬದಲಾಯಿಸೋ ಕ್ಷಣ ಈಗಲೇ ಬಂದಿದೆ. ಸೂಚನೆ 7. ಸಿಂಹರಾಶಿಯವರೇ, ಒಂದು ಕ್ಷಣ ನಿಮ್ಮನ್ನೇ ಕೇಳಿ. ಇತ್ತೀಚೆಗೆ ನಿಮ್ಮೊಳಗೆ ಏನೋ ಬದಲಾವಣೆಯಾಗ್ತಿದೆಯಾ? ಹಿಂದೆ ಭಯವಾಗಿದ್ದ ವಿಷಯಗಳು ಈಗ ಅಷ್ಟು ಭಯವಾಗ್ತಿಲ್ಲ. ನಾನು ಮಾಡುತ್ತೇನೆ ಅನ್ನೋ ಧೈರ್ಯ ನಿಧಾನವಾಗಿ ಹೆಚ್ಚಾಗ್ತಿದೆ. ಈ ಭಾವನೆ ಸಾಮಾನ್ಯ ಅಲ್ಲ, ಇದು ನಿಮ್ಮ ಆತ್ಮದ ಜಾಗೃತಿ. ಇಷ್ಟು ದಿನ ನೀವು ನಿಮ್ಮ ಶಕ್ತಿಯನ್ನು ಮರೆತು ಬದುಕಿದ್ದೀರಿ. ಆದರೆ ಈಗ ನಿಮ್ಮೊಳಗಿನ ಸಿಂಹ ಎದ್ದು ನಿಂತಿದೆ.
ನೀವು ಈಗ ಹೋರಾಡಲು ಸಿದ್ಧರಾಗಿದ್ದೀರಾ. ನೀವು ಈಗ ಗೆಲ್ಲಲು ಸಿದ್ಧರಾಗಿದ್ದೀರಾ. ಸಿಂಹರಾಶಿಯವರೇ, ಈ ಒಂದು ಶಕ್ತಿ ಬಂದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನೀವು ಕನಸು ಕಂಡ ಜೀವನ ಈಗ ದೂರದಲ್ಲಿಲ್ಲ. ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನು ಯಶಸ್ಸಿನ ದಾರಿಗೆ ಕರೆದೊಯ್ಯುತ್ತಿದೆ. ನಂಬಿಕೆಯಿಡಿ, ನೀವು ಗೆಲ್ಲುತ್ತೀರಾ. ಸಿಂಹರಾಶಿಯವರೇ, ಈ ಒಂದು ಕ್ಷಣ ತುಂಬಾ ಮುಖ್ಯ. ನೀವು ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ ಅಂದ್ರೆ ಇದು ಕೇವಲ ಯಾದೃಚ್ಛಿಕ ಅಲ್ಲ. ಒಂದು ಶಕ್ತಿ, ಒಂದು ದೈವಿಕ ಶಕ್ತಿ ನಿಮ್ಮನ್ನು ಇಲ್ಲಿ ತನಕ ಕರೆತಂದಿದೆ. ದೇವರು ನಿಮ್ಮ ಜೊತೆ ಇದ್ದಾರೆ. ನೀವು ಯಾರಿಗೂ ಹೇಳದ ನೋವು, ನೀವು ಮೌನವಾಗಿ ಅನುಭವಿಸಿದ ಕಷ್ಟ, ಅದು ಎಲ್ಲವೂ ಅವರಿಗೆ ಗೊತ್ತಿದೆ. ಅದರಲ್ಲೇ ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರೋ ಸಮಯ ಬಂದಿದೆ. ಸಿಂಹರಾಶಿಯವರೇ, ಇನ್ನು ಮುಂದೆ ಎಲ್ಲವೂ ನಿಧಾನವಾಗಿ ಬದಲಾಗುತ್ತದೆ. ಕಷ್ಟಗಳು ಕಡಿಮೆಯಾಗುತ್ತವೆ, ಸಂತೋಷಗಳು ಹೆಚ್ಚಾಗುತ್ತವೆ. ನೀವು ಕಾಯುತ್ತಿದ್ದ ಉತ್ತರಗಳು ಸಿಗುತ್ತವೆ. ಆದರೆ ನೀವು ಒಂದು ವಿಷಯ ಮರೆಯಬಾರದು. ಯಾವ ಪರಿಸ್ಥಿತಿಯಲ್ಲೂ ನಂಬಿಕೆ ಬಿಡಬೇಡಿ. ನಿಮ್ಮ ಭಕ್ತಿ ಕಡಿಮೆಯಾಗಬಾರದು. ನಿಮ್ಮ ಧೈರ್ಯ ಕುಗ್ಗಬಾರದು. ಯಾಕೆಂದರೆ ದೇವರು ನಿಮ್ಮನ್ನು ಪರೀಕ್ಷೆ ಮಾಡಿದಷ್ಟು ಅವರು ನಿಮಗೆ ದೊಡ್ಡ ಫಲ ಕೊಡುವರು. ಇದೀಗ ಒಂದು ಸಣ್ಣ ಆದರೆ ಶಕ್ತಿಶಾಲಿ ಕಾರ್ಯ ಮಾಡಿ. ಈ ಕ್ಷಣದಲ್ಲೇ ಕಣ್ಮುಚ್ಚಿ ನಿಮ್ಮ ಇಷ್ಟದ ದೇವರನ್ನು ನೆನೆಸಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ, ಓಂ ಶ್ರೀ ಲಕ್ಷ್ಮೀದೇವಿ ಕೃಪೆ ಇರಲಿ, ಅಥವಾ ನಿಮ್ಮ ಹೃದಯಕ್ಕೆ ಹತ್ತಿರದ ದೇವರ ಹೆಸರು. ನೀವಿದನ್ನು ಭಕ್ತಿಯಿಂದ ಬರೆಯುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಶುರುವಾಗುತ್ತದೆ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಾಕಿದರೆ ಒಂದು ಲೈಕ್ ಮಾಡಿ, ನೋವಿನಲ್ಲಿರುವ ಒಬ್ಬರಿಗೆ ಶೇರ್ ಮಾಡಿ. ಬಹುಶಃ ಅವರಿಗೆ ಈ ಸಂದೇಶ ಅಗತ್ಯವಿರಬಹುದು. ನಿಮ್ಮ ಮನಸ್ಸಿನ ಮಾತು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ದೈವಿಕ ಸಂದೇಶಗಳನ್ನು ಪಡೆಯಲು. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಬೆಳಕು ತುಂಬಲಿ. ಸಂತೋಷ, ಸಂಪತ್ತು, ಆರೋಗ್ಯ ಎಲ್ಲವೂ ನಿಮಗೆ ಲಭಿಸಲಿ. ನಿಮ್ಮ ಕಾಯುವಿಕೆ ಫಲ ನೀಡಲಿ. ಧನ್ಯವಾದಗಳು. ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸಿಂಹರಾಶಿಯವರೇ, ಒಂದು ಸಣ್ಣ ಆದರೆ ಶಕ್ತಿಶಾಲಿ ಮಾತು ಹೇಳ್ತೀನಿ. ನೀವು ಇಷ್ಟು ದಿನ ಕಾಯುತ್ತಿದ್ದ ಬದಲಾವಣೆ ಇನ್ನು ತುಂಬಾ ಹತ್ತಿರದಲ್ಲಿದೆ. ಆದರೆ ಕೆಲವೊಮ್ಮೆ ದೇವರು ನಮಗೆ ಒಂದು ಸೂಚನೆ ಕೊಡ್ತಾರೆ, ಈಗ ಆಕ್ಷನ್ ತೆಗೆದುಕೊಳ್ಳು ಅಂತ. ಅದಕ್ಕಾಗಿ ನಾನು ಪರ್ಸನಲ್ ಆಗಿ ಆಯ್ಕೆ ಮಾಡಿದ 4 ಶಕ್ತಿಶಾಲಿ ದೈವಿಕ ವಸ್ತುಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಇವು ಸಾಮಾನ್ಯ ವಸ್ತುಗಳಲ್ಲ, ಬಹಳ ಜನರಿಗೆ ಫಲ ನೀಡಿರುವ ವಸ್ತುಗಳು. ಸಿಂಹರಾಶಿಯವರೇ, ನೀವು ನಂಬಿಕೆಯಿಂದ ಒಂದು ಆಯ್ಕೆ ಮಾಡಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಎನರ್ಜಿ ಬದಲಾಯಿಸಬಹುದು. ಈಗಲೇ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ನಿಮ್ಮ ಮನಸ್ಸಿಗೆ ಹತ್ತಿರವಾದ ಒಂದು ವಸ್ತು ಆಯ್ಕೆ ಮಾಡಿ. ಇಂದು ನೀವು ತೆಗೆದುಕೊಳ್ಳೋ ಒಂದು ಸಣ್ಣ ಹೆಜ್ಜೆ ನಾಳೆ ನಿಮ್ಮ ಜೀವನದ ದೊಡ್ಡ ಬದಲಾವಣೆ ಆಗಬಹುದು.